ಶಿಡ್ಲಘಟ್ಟ ತಾಲ್ಲೂಕು ಜಂಗಮಕೋಟೆ ಹೋಬಳಿ ಹೊಸಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಚೊಕ್ಕಂಡಹಳ್ಳಿ ಗ್ರಾಮದಲ್ಲಿ ಗಂಗಾದೇವಿ ದೇವಾಲಯವನ್ನು ನಾರಾಯಣಸ್ವಾಮಿ ಅವರ ಕುಟುಂಬದವರು ಪುನರ್ ಪ್ರತಿಷ್ಠಾಪನೆ ಮಾಡಿದರು. ಶಾಸಕ ಬಿಎನ್ ರವಿಕುಮಾರ್ ಸೇರಿದಂತೆ ಹಲವಾರು ಮಂದಿ ಮುಖಂಡರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ದೊಡ್ಡಚೊಕ್ಕಂಡಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ನೂರಾರು ಮಂದಿ ಭಕ್ತಾದಿಗಳು ಪೂಜಾ ಕಾರ್ಯಕ್ರಮಕ್ಕೆ ಬಂದು ಪೂಜೆ ಸಲ್ಲಿಸಿದರು. ದೇವಾಲಯದಲ್ಲಿ ಚಂಡಿಕಾ ಹೋಮ ಸೇರಿದಂತೆ ವಿವಿಧ ಪೂಜಾ ವಿಧಿವಿಧಾನಗಳನ್ನು ಅರ್ಚಕರು ನೆರವೇರಿಸಿದರು. ಮುಖಂಡರಾದ ತಾದೂರು ರಘು, ಸಿವಿ ನಾರಾಯಣಸ್ವಾಮಿ, ಶ್ರೀನಿವಾಸ್, ನಾಗೇಶ್ ಬಾಬು, ಸಿವಿ ದೇವರಾಜ್, ಬಿಎಂ ರಾಜಣ್ಣ, ಸಿ ಮಂಜುನಾಥ್, ಅಂಜಿನಪ್ಪ, ರವಿಕುಮಾರ್, ಮಂಜುನಾಥ್, ರಾಮಚಂದ್ರಪ್ಪ, ಮಾರೇಗೌಡ, ಮುನಿಕೃಷ್ಣ, ಗಂಗರೆಡ್ಡಿ, ಕೆಂಪಣ್ಣ, ಮಧುಕುಮಾರ್, ತಿಮ್ಮರಾಯಪ್ಪ, ಅಂಬರೀಶ್ ಹಾಜರಿದ್ದರು. ಹೊಸಪೇಟೆ ಮುರಳಿ ಜೊತೆ ಎಂ ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ಶಿಡ್ಲಘಟ್ಟ. ಈ ನಾಡಿನಾದ್ಯಂತ ನವರಾತ್ರಿ ಸಂದರ್ಭದಲ್ಲಿ ಇವತ್ತು ನಮ್ಮ ದೊಡ್ಡಚೊಕ್ಕಂಡಹಳ್ಳಿ ಗ್ರಾಮದಲ್ಲಿ ತಾಯಿ ಗಂಗಾದೇವಿಯ ಒಂದು ದೇವಾಲಯವನ್ನು ಪುನರ್ ಪ್ರತಿಷ್ಠಾಪನೆಯನ್ನು ಈ ಗ್ರಾಮದ ಎಲ್ಲರೂ ಹಿರಿಯರು ಮತ್ತು ವಿಶೇಷವಾಗಿ ಈ ಗ್ರಾಮದ ನಮ್ಮ ನಾರಾಯಣಸ್ವಾಮಣ್ಣವರ ಕುಟುಂಬದವರು ಈ ಒಂದು ದೇವಾಲಯ ಇವತ್ತು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮನ್ನು ಕರೆಸಿ ಮತ್ತು ಈ ಗಂಗಾದೇವಿಯ ಉತ್ಸವಮೂರ್ತಿಯು ಸಹ ಇವತ್ತು ನೂತನವಾಗಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನು ಭಾಗವಹಿಸಿ ಇವತ್ತು ಈ ಒಂದು ಗ್ರಾಮಕ್ಕೆ, ಈ ಕ್ಷೇತ್ರಕ್ಕೆ, ಇಡೀ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅನ್ನೋ ಒಂದು ಸಂಕಲ್ಪವನ್ನು ತಾಯಿಯಲ್ಲಿ ಇವತ್ತು ಮಾಡ್ತಾರೆ. ಇವತ್ತು ನಮ್ಮ ನಾಡಿನಲ್ಲಿ ಇವತ್ತು ಏನು ನಡೀತಾ ಇರ್ತಕ್ಕಂಥ ನವರಾತ್ರಿ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆ ಆಗಿ ರಾಜ್ಯದಲ್ಲಿ ಎಲ್ಲ ರೈತರು ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ತಾಯಿಗೆ ಸಂಕಲ್ಪವನ್ನು ಮಾಡಿ ವಿಶೇಷವಾಗಿ ಇವತ್ತು ದೊಡ್ಡಚೊಕ್ಕಂಡಹಳ್ಳಿ ಗ್ರಾಮದ ಎಲ್ಲ ರೈತರಿಗೂ ಒಳ್ಳೆಯದಾಗಲಿ ಅಂತ ತಾಯಿಯಲ್ಲಿ ನಾವು ಪೂಜೆಯನ್ನು ಮಾಡಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಇವತ್ತು ಗ್ರಾಮದ ಮುಖಂಡರು, ನಮ್ಮ ಹಿರಿಯರಾದ ನಾರಾಯಣಸ್ವಾಮಿಯವರು, ಕುಟುಂಬ ಅಣ್ಣ ತಮ್ಮರು ಎಲ್ಲರೂ ಇವತ್ತು ಒಟ್ಟಾಗಿ ಇವತ್ತು ಅವರು ಒಂದು ತಾಯಿಯ ಒಂದು ಆಶೀರ್ವಾದದಿಂದ ನಾಡಿಗೆ ಒಳ್ಳೆಯದಾಗಿ ವಿಶೇಷವಾಗಿ ದೊಡ್ಡಚೊಕ್ಕಂಡಹಳ್ಳಿ ಒಳ್ಳೆಯದಾಗಿ ಸಂದರ್ಭದಲ್ಲಿ